ಆ ಹಂತದಲ್ಲಿ ಪೊಲೀಸ್ ಇಲಾಖೆ ನಮ್ಗೆ ಅನುಮಾನ ಕಾಡ್ತಾ ಇದೆ, ಶಿಕ್ಷಣ ಇಲಾಖೆ ಅನುಮಾನ ಕಾಡ್ತಾ ಇದೆ. ನೀವು ಈ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವು ಕೂಡ ನಡೆದಿದೆ. ಕಲಾವತಲ್ಲಿ ಯಾಕೆ ಒಬ್ಬ ದಲಿತ ನಿರ್ಣಯ ಕಂಪ್ಲೇಂಟ್ ಆಗಿದೆ, FIR ಆಗಿದೆ, ನೀವು ಯಾಕೆ ಕರೆಕ್ಟ್ ಆಗಿ ಅದನ್ನ ನೀವು ತನಿಖೆ ಮಾಡಿ ವರದಿ ಕೊಡ್ತಾರ, ಅವ್ನಿಗೆ ಯಾಕೆ ನ್ಯಾಯ ದೊರಕಿಸ್ಕೊಡ್ತಾರ? ಯಾಕೆ ದಲಿತ ಅಂತಾನ? ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳು, ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳು ಹೋಗಿದ್ದಾರೆ. ಅದನ್ನ ಮೆಸೇಜ್ ಬರ್ಕೊಡ್ಲಿಕ್ಕೆ ಅವಕಾಶ ಇದೆ. ಅದಿಲ್ಲದೆ ನಾವು ಬರ್ಕೊಡ್ಲಿಕ್ಕೆ ಆಗಲ್ಲ. ಈಗ ಕಟ್ಟಡ ಕಟ್ಟಬೇಕು ಅಂದ್ರೆ ನಾವು ಬರ್ಕೊಡ್ಬೇಕಾಗ್ತದೆ, NOC ಕೊಡ್ಬೇಕಾಗುತ್ತೆ. ಯಾರೋ ಕಾಂಟ್ರಾಕ್ಟ್ ಆಗುತ್ತೆ, ಕಾಂಟ್ರಾಕ್ಟ್ ಆದ್ಮೇಲೆ ಅದು ನಮ್ಮ ಹೆಸರಿಗೆ ಬಂದು ಅವ್ರಿಗೆ ಬರ್ಕೊಟ್ರು ಮಾತ್ರ ಅವರು ಕಾಮಗಾರಿ ಮಾಡಲಿಕ್ಕೆ ಸಾಧ್ಯ. ಸೊ ಇದು ಈ ರೀತಿ ಮಾಡಿದ್ರೆ 100% ಅಧಿಕೃತವಾಗಿ ನಾವು ಮಾಡ್ಕೋಬಹುದು. ಹಾಗಾದ್ರೆ ತಮ್ಮ ಇಲಾಖೆಯಿಂದ ಏನ್ ಕ್ರಮ ತಗೊಂಡಿದ್ದೀರಿ ಸರ್? ಅನಧಿಕೃತವಾಗಿ ಯಾವ್ದು ನೋಡಿ, ತಮ್ಮ BO ಕಚೇರಿಗೆ, ತಮ್ಮ BOಗೆ AO ಹೆಸರಿಗೆ ರಿಜಿಸ್ಟರ್ ಆಗಿರ್ತದೆ ಈ ಗುರುಭವನ ಸಮಿತಿ. ಅದು ಇವಾಗ ಅನಧಿಕೃತವಾಗಿ ಖಾತೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಏನ್ ಕ್ರಮ ತಗೊಂಡಿದ್ದಾರೆ? ತಮ್ಮ ಇಲಾಖೆಗೆ ಒಂದ್ ಸೆಕೆಂಡ್ ನಾನು ಪೂರ್ತಿ ಕಂಪ್ಲೀಟ್ ಮಾಡಿ. ತಮ್ಮ ಇಲಾಖೆಗೆ ಹಲವಾರು ಬಾರಿ ಅರ್ಜಿ ಕೊಟ್ಟಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಮತ್ತೆ ಎಲ್ಲ ಏನೇನು ಇಲಾಖೆ ಬರ್ತದೆ ಎಲ್ಲ ಇಲಾಖೆಗೂ ಕೊಟ್ಟಿದ್ದೀನಿ. ಅದು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ನಿಮಗೆ ಕ್ರಮ ತಗೊಳ್ಳಿ ಅಂದ್ಬಿಟ್ಟು ಆಯುಕ್ತರು D. ನಾಗೇಂದ್ರ ಅವರು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಕೆಲಸದಿಂದ ವಜಾ ಮಾಡಿ ಅಂತ ಕಂಪ್ಲೇಂಟ್ ಬಂದಿದ್ರು. ಯಾಕೆ ಮಾಡಿಲ್ಲ? 73 ಮಾನ್ಯ ಚಿಗರಿಗೌಡರು ಪೀರಿಯಡಲ್ಲಿ ನಿಮಗೆ ಆಗಿದೆ ಕಂದಾಯ. ಆದ್ರೆ 2014ರಲ್ಲಿ ಅನಧಿಕೃತ ಮಾಡ್ಕೊಂಡಿದ್ದಾರೆ. ಅದೇ ತಮ್ಮ ಇಲಾಖೆಗೆ ಗಮನ ಬಂದಿದೆಯಾ ಬಂದಿಲ್ವಾ? ಗುರುಭವನಿಗೆ ಅದು ನ್ಯಾಯಾಲಯ ಪ್ರಕರಣ ನನಗೆ ಗೊತ್ತಿದೆ, ಹೈಕೋರ್ಟ್ ಅಲ್ಲಿ ಆಗಿದೆ, ವಾದ ವಿವಾದಗಳಾಗಿದೆ. ಈಗ ಒಂದು ಆದೇಶ ನಮಗೆ ಬಂದಿದೆ. ಏನಂತ ಬಂದಿದೆ ಸರ್? ಏನಂತ ಬಂದಿದೆ? ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಇದರಲ್ಲೇ ಬಳಸ್ಕೊಳ್ಳೋದೊಂದು ಬೈನ ಬಂದಿದೆ. ಪ್ರಾಥಮಿಕ ಶಾಲೆ ನೀವು ಹೊರಗಡೆ ಬನ್ನಿ ಅಂತ ಹೇಳಿದಾರ ಹೈಕೋರ್ಟ್ ಅಲ್ಲಿ? ನೀವು ಇಲಾಖೆಯಿಂದ ಆ ಒಂದು ಸಮಿತಿಯಿಂದ ಹೊರಗಡೆ ಬನ್ನಿ ಅಂತ ಹೇಳಿದಾರ? ಅದು ಅದರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮಿಂದ ಮಾಹಿತಿಯನ್ನು ತಗೊಂಡಿದ್ದಾರೆ DDPI ಇಂದ. ಅವರು ಈಗ ಕಮಿಷನ್ ಇಂದ ಅಲ್ಲಿಂದ ಹಾಕ್ಬೇಕದು, ಅವರು ಅಪೀಲ್ ಅವ್ರು ಹಾಕ್ಬೇಕು. ನಾವು ನಮ್ಮಿಂದ ಏನ್ ಮಾಹಿತಿ ಇದೆ ನಾವು ಕೊಡ್ತಾ ಇದೀವಿ ಕಾಲ ಕಾಲಕ್ಕೆ. ನೋಡಿ, ಈ ಒಂದು ಕಾಪಿ ಇದೆ, ತಮಗೆ ಕೊಟ್ಟಿದ್ದೀನಿ. ನೋಡಿ, ಇವ್ರ ಮೇಲೆ ಮಾನ್ಯ ಮಂಜೇಗೌಡರು 2018 ಇದೆ. ಜೇವನ್ ಮಂಜುನಾಥ್ ಅಧ್ಯಕ್ಷರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಅಂತ ಇದೆ. ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿದ್ರ ತಮ್ಮ ಇಲಾಖೆಯಿಂದ ಕೊಡಿ. ಅವಾಗ ಇಲಾಖೆ ಸಾಮೀಲಾಗಿದ್ದೀನಿ ಅಂತಲೂ ಹೇಳಿದ್ದಾರೆ, ನಾನು ಹೇಳಿಲ್ಲ, ಪತ್ರದಲ್ಲಿದೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಅದೇ ಒಂದು ಜಾಗದಲ್ಲಿ ತಮ್ಮ ಇಲಾಖೆಯಿಂದ ತಮ್ಮ ಒಂದು ಸುಪರ್ತಿಗೆಯಿಂದ ನಾನು ಬಾಡಿಗೆದಾರನಾಗಿ ನಾನು ತಗೊಂಡಿರ್ತೀನಿ ಅಂಗಡಿನ. ತಮ್ಮ ಇಲಾಖೆಗೆ ಗುಂಡಿ ಹೊಡಿತಾರೆ, ನನಗೆ ತೊಂದರೆ ಕೊಡ್ತಾರೆ. ಆದ್ರೂ ತಮ್ಮ ಇಲಾಖೆಗೆ ಕೊಟ್ಟಿದ್ದೀನಿ, ಯಾವುದೇ ಕ್ರಮ ತಗೊಂಡಿಲ್ಲ. ಈಗ ನಮ್ಮ ಹಂತದಲ್ಲಿ ಏನ್ ಬರ್ತದೆ ಮೇಲಧಿಕಾರಿಗೆ ಏನ್ ಗೊತ್ತಾಗಿದ್ದೀರಿ? ನಾನು ಮಾಹಿತಿ ನಾನು ತಗೊಂಡಿದ್ದೀನಿ ಎಲ್ಲಾನು, ಪ್ರತಿಯೊಂದನ್ನು. ನಮ್ಮ ಇಲಾಖೆ ಸಾಮೀಲಾಗಿ ನನಗೆ ದ್ರೋಹ ಮಾಡಿದಿರಿ ಅಂತ DYSP ಅವರಿಗೆ ಮತ್ತೆ ಸಬ್ ಇನ್ಸ್ಪೆಕ್ಟರ್ಗೆ ಅರ್ಜಿ ಕೊಟ್ಟಿದ್ದೀನಿ. ಆದ್ರೆ SC/ST ಕಾಯ್ದೆ ಪ್ರಕಾರ ಅವರು ಕೇಸ್ ಮಾಡಿಲ್ಲ. ಆಯ್ತು, ನಿಯಮ ಕಾಯ್ದೆ ಪ್ರಕಾರ ಸೆಕ್ಷನ್ 3/1F ನಲ್ಲಿ ಹೇಳುತ್ತೆ, ವ್ಯಕ್ತಿಗೆ ಇಚ್ಛೆಗೆ ವಿರುದ್ಧವಾಗಿ, ವ್ಯಕ್ತಿಗೆ ಒಪ್ಪಿಗೆ ಇಲ್ಲದೆ ಅವ್ರಿಗೇನಾದ್ರು ಇದು ಮಾಡ್ತಾರೆ ಕೇಸ್ ಮಾಡ್ಬೇಕು ಅಂತ ಇದೆ. ಅದನ್ನು ಮಾಡಿಲ್ಲ. ಮೊನ್ನೆ DYSPಗೂ ಕೊಟ್ಟಿದ್ದೀನಿ, ಅವರು ತಗೊಂಡಿಲ್ಲ. ತಮ್ಮ ಇಲಾಖೆಯಲ್ಲಿ ಅದು ಕೇಳಿದ್ದೀನಿ. ಆದ್ರೂ 27 ಜನ ಶಿಕ್ಷಕರ ವಿರುದ್ಧ ಕಳ್ಳತನದ ಕೇಸು, ಬೀಗ ಅಂಗಡಿ ಸೆಟ್ರಿಂಗ್ ಬೀಗ ಹೊಡೆದು ಕಳ್ಳತನ ಮಾಡಿದ್ದಾರೆ ಶಿಕ್ಷಕರು. ಆದ್ರೆ ಕೇಸ್ ಕೊಟ್ಟಿದ್ದೀನಿ. ಆದ್ರೆ ತಮ್ಮ ಇಲಾಖೆಯಿಂದ ಯಾವುದೇ ರೀತಿ ಏನಾದ್ರು ಬಂದಿದೆಯಾ ಅಂತ ಕೇಳಿದ್ರೆ ಅವರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನೇ ಕೊಟ್ಟಿದ್ದೀನಿ ಅಂತ ದಾಖಲಾತಿ ಇದೆ. ಯಾಕೆ ಕ್ರಮ ತಗೊಂಡಿಲ್ಲ? ಈಗ ನನಗೆ ಅಂಬೇಡ್ಕರ್ ಭವನ ಬೇಕು ಅಂದ್ರೆ ಒಂದು ಕಾನೂನು, ನಿಮಗಾಗ ಒಂದು ಕಾನೂನಾ ಹೇಳಿ? ಆಯ್ತು, ನಿಯಮಾನುಸಾರ ಏನಿದೆ ನೋಡ್ತೀವಿ. ಇವಾಗ FIR ಮಾಡಿಸ್ಬೇಕು. ಇಲ್ದಲ್ಲವರೆ ನಾವು ನಿಮ್ ವಿರುದ್ಧ ಕಂಪ್ಲೇಂಟ್ ಕೊಡ್ತೀವಿ. ಇಲ್ಲೇ FIR ಮಾಡ್ಲಿಕ್ಕೆ ಈಗ ಆಲ್ರೆಡಿ ನೀವು ಅರ್ಜಿ ಕೊಟ್ಟಿದ್ದೀರಾ. ಈಗ ಅರ್ಜಿ ಕೊಟ್ಟಿದ್ದೀರಾ, ಯಾರಿಗೆ ಕೊಟ್ಟಿದ್ದೀರಾ? FIR ಆಗಿದೆ. FIR ಆದ್ಮೇಲೆ ವರದಿ ಬರ್ಬೇಕಾನೆ, ನಮ್ಗೆ ವರದಿ ಬರ್ಬೇಕಾನೆ, ಎನ್ಕ್ವೈರಿ ಆಗಿದೆ, ವರದಿ ಬರ್ಬೇಕಾನೆ. ಸರ್, ತಮ್ಮ ಇಲಾಖೆ ಎಷ್ಟು ದಿವಸ ಬೇಕು ಸರ್ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ? ತಂದಿಲ್ಲ ಸರ್. 27 ಜನ ಶಿಕ್ಷಕರ ವಿರುದ್ಧ ಕಳ್ಳತನ ಕೇಸ್ ನಾನು ಆರೋಪ ಮಾಡಿದ್ದೀನಿ. ಯಾಕೆ ಇಲಾಖೆಗೆ ತಂದಿಲ್ಲ ತಾವು?
ಅದು ಸಾಮಾನ್ಯ ಕೇಸ್ ಎಲ್ಲ ಕಳ್ತನಕ್ಕೆಲ್ಲ ನನಗೆ ಸೆಕ್ಷನ್ ಹೇಳುತ್ತೆ, ಇದು ಇಚ್ಛೆಗೆ ವಿರುದ್ಧವಾಗಿ ಅಂತ ಹೇಳುತ್ತೆ. ಅದನ್ನ ಯಾಕೆ ನೀವು ಉಲ್ಲೇಖ ಮಾಡಿಲ್ಲ? ನಾನೊಬ್ಬ ದಲಿತ ಎಂಬ ಕಾರಣಕ್ಕೆ ಅವ್ರು ಬೆದರಿಕೆ ಆಗಿರೋದು ನಿಮಗೆ ಹೇಳಿದ್ದೀನಿ. ತಾವೇ ಮುಂದೆ ನಿಂತ್ಕೊಂಡು ಹೊಡಿಬೇಕಾದ್ರೆ ತಾವೇ ಮುಂದೆ ಇದ್ದೀರಿ. ಮುಂದೆ ಇದ್ದೀರಿ, ನನ್ನ ಫೋಟೋಸ್ ಇದೆ, ಫೋಟೋಸ್ ಕೊಡ್ತೀನಿ ಸರ್, ಫೋಟೋಸ್ ಇದೆ. ನಿಮಗೆ ಸಿವಿಲ್ ಡಿಸ್ಟ್ರಿಬ್ಯೂಟ್ ಅಲ್ಲಿ ನಮಗೆ ಬರ್ಲಿಕ್ಕೆ ಏನಾರ ಅವಕಾಶ ಇದೆಯಾ? ಹೈಕೋರ್ಟ್ ಡಿಸಿಷನ್ ಇದೆಯಾ? ಮುನ್ನೆಚ್ಚರಿಕೆ ಹೊಡೆದಿರೋದು ತಮ್ಮ ಇಲಾಖೆಯ ಅಂಗಡಿ ಖಾಲಿ ಮಾಡಿ ಅಂತ ನನಗೆ ಫೋರ್ಸ್ ಮಾಡಿರೋದು ನನ್ನ ಆಡಿಯೋ ಇದೆ. ಮಾಡಿದ್ದೇನೆ, ಅದೇ ಡೈರೆಕ್ಟ್ ಆಗಿ ಡಿವೈಸ್ ಬೇಕು ಲಾಸ್ಟ್ ಕಳೆದ ಬಾರಿ ಹೇಳಿದ್ದೆ. ತಾವೇನ್ ಸರ್ ಕ್ರಮ ತಗೊಂಡಿದ್ರೆ ಇನ್ವೆಸ್ಟಿಗೇಷನ್ ಎಷ್ಟು ವರ್ಷ ಬೇಕು? ಇವಾಗ ತಮ್ಮ ಇಲಾಖೆಯಲ್ಲಿ ಯಾವುದೇ ಪ್ರೋಸೆಸ್ ಆಗಿಲ್ಲ. ಅಪೀಲ್ ಫಾರ್ ಫಿಟ್ ಕೇಸ್ ಅಂತ ಇದೆ ಅವ್ರ ವಿರುದ್ಧ. ಯಾವುದೇ ನೋಡಿ, ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಹಿಂದಿನ ಬಿಇಒ ಯೋಗೇಶ್ ರವರ ಹಿಂದಿನ ಬಿಇಒ ಸುರೇಶ್ ರವರು ಹೇಳಿದ್ದಾರೆ, ಇದು ನ್ಯಾಯಾಲಯದ ಹಂತದಲ್ಲಿರೋದ್ರಿಂದ ನ್ಯಾಯಾಲಯದಲ್ಲೂ ಅಂಗಡಿ ಮಳಿಗೆ ಇದೆ ಅಂತ ಯಾವುದೇ ವಿಚಾರ ಪ್ರಸ್ತಾಪಿಸಲಿಲ್ಲ ಅಂತ ಹೇಳಿದ್ದಾರೆ. ಅದು ಮಾಡ್ತಾ ಇರ್ತಕ್ಕಂಥ ಫೇಕ್ ಡಾಕ್ಯುಮೆಂಟ್ಸ್. ಮತ್ತೆ ಯಾರೋ ಮುನ್ಸಿಪಾಲಿಟಿ ಯಾರಾದ್ರೆ ಸರ್, ಅವರೇ ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಅಂತ ಅವರು ಕೊಟ್ಟಿದ್ದಾರೆ. ತಮ್ಮ ಇಲಾಖೆಯಿಂದ ಯಾವ್ದಾದ್ರು ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಕೇಳಿದೀವಿ, ಅದನ್ನು ತಮ್ಮ ಇಲಾಖೆಯಿಂದ ಯಾವುದೇ ಕೊಟ್ಟಿಲ್ಲ ಅಂತ ಹೇಳಿದಿರಿ. ಇವಾಗ ಅವ್ರ ವಿರುದ್ಧ ಏನ್ ತಗೋತೀರಿ ಸರ್? ಎಲ್ಲ ಕೊಟ್ಟಿದ್ದೀನಿ ಸರ್, ಆಲ್ರೆಡಿ 2021ರಿಂದಲೂ ಇದು ಫಾಲೋಅಪ್ ಇದೆ. ನಾನು ಅಂಬೇಡ್ಕರ್ ಭವನ ಬೇಕು ಅಂತ 2012ರಿಂದಲೂ ಕೇಳ್ತಾ ಇದ್ದೀನಿ. ಹಳೆನಲ್ಲಿನಲ್ಲಿ ಅದಾಗಲ್ಲ ಸರ್, ಅದಾಗಲ್ಲ ತಾನೇ.